ಬೆಳಗಿನ ಶುಭೋದಯ ಎಲ್ಲರಿಗೂ. ನನ್ನ ಹೆಸರು ಮನೋಜ್ ಅಂತ. ನನ್ನ ಚಾನಲ್ ನೇಮ್ ಬಂದು ಅಲೆಮಾರಿ ಮನೋಜ್ ಅಂತ. ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಇನ್ನು ಮುಂದೆಗೆ ಹೊಸ ಹೊಸ ವಿಡಿಯೋಗಳು ಬಿಡ್ತೀನಿ. ಏನದ್ರ ಬಗ್ಗೆ ಬಿಡ್ತೀನಿ ಅಂತ ಹೇಳಿದ್ರೆ, ಊಟದ ಬಗ್ಗೆ, ಹೋಮ್ ಸ್ಟೇ, ಟೆಂಟ್ ಸ್ಟೇ, ಮತ್ತು ಗಾಡಿಗಳ ಬಗ್ಗೆ, ಬೆಟ್ಟ ಹತ್ತೋದು, ಟ್ರಕ್ಕಿಂಗ್ ಬಗ್ಗೆ, ಆ ಥರ ಹೊಸ ಹೊಸ ಪ್ರಾಡಕ್ಟ್ ಬರ್ತಲ್ಲ, ಹೊಸ ಹೊಸ ಪ್ರಾಡಕ್ಟು, ಆ ಥರ ಅದ್ರ ಬಗ್ಗೆ ಎಲ್ಲ ವಿಡಿಯೋಗಳು ಮುಂದಿನ ಯೂಟ್ಯೂಬ್ ಚಾನಲ್ಲಿ ಬರ್ತಾನೆ ಇರುತ್ತೆ. ನೀವು ನೋಡಿ ನಂದು ಎಲ್ಲರೂ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಇವಾಗ ಎಂತಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಚಂಪಕಾಧಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಇದು ನಂದು ಫಸ್ಟ್ ಯೂಟ್ಯೂಬ್ ವಿಡಿಯೋದಿಂದ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ನಂದು ಬೇಸಿಕ್ ಇದು. ಬನ್ನಿ ಮುಂದೆ ಎರಡಲ್ಲಿ ಹೋಯ್ತಾ ಎಲ್ಲ ಹೇಳಿ. ದೇವಸ್ಥಾನಕ್ಕೆ ಹೋಗೋದು ಅಂತ ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಿಮಗೆ 2 ರೂಟ್ ಇದೆ. 2 ರೂಟಲ್ಲಿ ಒಂದು ಬಂದು ಬನ್ನೇರುಘಟ್ಟ ಮೇಲೆ ಹೋಗ್ಬೋದು. ಇನ್ನೊಂದು ರೂಟ್ ಬಂದು ಈ ಕನಕಪುರ ಹೋಗಿ ಕಗ್ಲಿಪುರ್ಗೆ ಹೋಗಿ ಹಂಗಿಂದನೂ ಬೇಕಾದರೂ ಹೋಗ್ಬೋದು. ನಾನು ಇಂತಕ್ಕೆ ಕಗ್ಲಿಪುರದ ಮೇಲೆ ಹೋಗ್ತಿದ್ದೀನಿ ಅಂದರೆ ಅಲ್ಲಿ ನೇಚರ್ ಆಗಲಿ, ವೆದರ್ ಚೆನ್ನಾಗಿದೆ. ಯಾಕಂದರೆ ಅದು ಸ್ವಲ್ಪ ನೋಡೋಕ್ಕೆ ಘಾಟ್ ಸೆಕ್ಷನ್ ಥರ ಇದೆ. ಅದಕ್ಕೋಸ್ಕರ ಆ ರೋಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬನ್ನಿ ಆ ರೋಡಲ್ಲಿ ಹೋಗೋಣ. ಹಂಗೆ ನನಗೆ ಹೆಂಗೆ ಈ ಯೂಟ್ಯೂಬ್ ಮೇಲೆ ಆಸಕ್ತಿ ಬಂದಿದ್ದು ಅಂದರೆ, ಲಡಾಖ್ ಹೋಗಬೇಕು, ಆ ಥರ ದೊಡ್ಡ ದೊಡ್ಡ ಜಾಗಕ್ಕೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಅದಾದಮೇಲೆ ನೀವು ನೋಡಿರ್ತೀರ, ಸಂಚಾರಿ 360 ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನನ್ನ ಫ್ರೆಂಡು ಕೀರ್ತನು, ಅವನು ಹಂಗೆ ಹೇಳ್ತಾ ಇದ್ದ, ಈ ಥರ ನಾನು ಸ್ಟಾರ್ಟ್ ಮಾಡ್ತೀನಿ ಕಣೋ, ಈ ಥರ ಹಿಂಗೆ ಮಾಡಬೇಕು ಅಂತ ಅವ್ನು ಹೇಳ್ತಾ ಇದ್ದ. ಸರಿ ಆಯಿತು, ಅವನು ಹೇಳಿದ್ನಲ್ಲ ಹಿಂಗೆ ಮಾಡ್ಬೋದು ಅಂತ. ಸರಿ ನಾನು ಮಾಡೋಣ ಅಂತ ಅವನ ಹತ್ರ ಸ್ವಲ್ಪ ಸಜೆಷನ್ ಕೇಳಿಕೊಂಡು, ಹಿಂಗೆ ಮಾಡೋದು, ಯಾವ ಥರ ಮಾಡಬೇಕು ಅಂತ ಎಲ್ಲ ಅವನ ಹತ್ರ ಕೇಳಿಕೊಂಡು ಆ ಥರ ಮಾಡಿರೋದು. ಇವಾಗೇನು ನೀವು ನೋಡ್ತಿದ್ದೀರಾ, ಇದು ಕೋಣನಕುಂಟೆ ಕ್ರಾಸ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಏನಂದ್ರಲ್ಲಿ ಬೇಕಾದ್ರೂ 1 ಅವರ್ ಬೇಕಾದ್ರೂ ವೆಯ್ಟ್ ಮಾಡ್ಬೋದು. ಈ ಟ್ರಾಫಿಕಲ್ಲೂ 10 ಸೆಕೆಂಡು ವೆಯ್ಟ್ ಮಾಡೋಕ್ಕಾಗಲ್ಲ. ಏನು ಟ್ರಾಫಿಕ್. ಇಷ್ಟು ದೊಡ್ಡ ಫೋರಮ್ ಮಾಲ್ ಹಿಂಗೆ ಕಟ್ಟಿದ್ದಾರೆ, ಚೆನ್ನಾಗಿದೆ ನೋಡೋಕ್ಕೆ. ಇವಾಗ ಆ ದೇವಸ್ಥಾನ ಬಗ್ಗೆ ನಾವು ಹಿಸ್ಟ್ರಿ ತಿಳ್ಕೊಬೇಕಂದ್ರೆ, ಚಂಪಕಧಾಮ ಅಂತ ದೇವಸ್ಥಾನದ ಹೆಸರು. ಚಂಪಕಧಾಮ ಅಂದರೆ, ಚಂಪಕ ಅಂದರೆ ಏನು ಅಂದರೆ, ನಿಮ್ಮ ಆಲ್ಮೋಸ್ಟ್ ನೋಡಿರ್ತೀರ, ಸಂಪಿಗೆನೇ ಚಂಪಕಧಾಮ ಅಂತ ಹೇಳೋದು. ನಾನು ಲಾಗ್ ವೀಡಿಯೋಸ್ ಹತ್ತಿರ ಒಂದು 40-45 ಮಿನಿಟ್ಸ್ ಹಾಕಬೇಕಾಗುತ್ತೆ. ಇವಾಗ ನೋಡ್ರಿ, ಟ್ರಾಫಿಕಲ್ಲಿ ಆ ಕಗ್ಲಿಪುರ ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಏನು ಲೆವೆಲ್ ಟ್ರಾಫಿಕ್ ಗುರು. ಅಲ್ಲಿಂದ ಬರೋಕ್ಕಾಗ್ತಿಲ್ಲ, ಇನ್ನು ಫುಲ್ಲು ಟ್ರಾಫಿಕ್ಕು. ಯಪ್ಪ ಸ್ವಾಮಿ, ವೀಕೆಂಡ್ ಬಂತಂದ್ರೆ ಕನಕಪುರ ಕಿಸನ್ ಜಾಮ್ಗಿಂತ ಜಾಮೇ ಆಗಿಬಿಡುತ್ತೆ. ಇನ್ನೇನು ಚಂಪಕ ದೇವಾಲಯಕ್ಕೆ ಹೋಗ್ಬೇಕಂದ್ರೆ ಇನ್ನೇನು ಇಲ್ಲಿ ಲೆಫ್ಟ್ ತೊಗೋಬೇಕು ನಾವು. ಅದೇ ಹೇಳಿದ್ನಲ್ಲ, ಏನಕ್ಕೆ ನಾನು ಈ ಸೈಡ್ ಬರ್ತಾಯಿದ್ದೀನಿ ಅಂದಿದ್ದಕ್ಕೆ, ಈ ರೀಸನ್ಗೆ. ಈ ಘಾಟ್ ಸೆಕ್ಷನ್ ಚೆನ್ನಾಗಿದೆ ಅಂತ ನೋಡೋಕ್ಕೋಸ್ಕರನೇ ನಾವು ಈ ಸೈಡಿಂದ ಬರ್ತಾಯಿದ್ದೀನಿ. ಹಿಂಗೆ ಬಂದು ಇಲ್ಲಿ ಇದು ಲಾಯಲ್ ಮೆಡಿಕಲ್ಸಿಂದ ಲೆಫ್ಟ್ ತೊಗೊಂಡು ಹಿಂಗೆ ಈ ರೋಡಲ್ಲೇ ಬರಬೇಕು ನಾವು ಕರೆಕ್ಟಾಗಿ. ಈ ರೋಡಿಂದ ನಾವು ಹೋಗ್ಬೇಕು. ಇನ್ನೊಂದು ಸ್ವಲ್ಪ 1 ಕಿಲೋಮೀಟ್ರ್ ಒಳಗಡೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಯ್ತಿದ್ದಂಗೆ ನಮಗೆ ಘಾಟ್ ಸೆಕ್ಷನ್ ಥರ ಒಂದು ಫೀಲ್ ಸಿಗುತ್ತೆ. ಆ ಘಾಟ್ ಸೆಕ್ಷನ್ ಅಲ್ಲ ಅಂದರೂ ಆ ಥರ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಫೀಲ್ ಚೆನ್ನಾಗಿದೆ. ಅಲ್ಲಿ ಹೋಗ್ತಾ ಈ ಟರ್ನಿಂಗ್ ಹಿಂಗೆ ರೈಟ್ ಲೆಫ್ಟ್ ಎಲ್ಲ ಹೋಗ್ತೀವಲ್ಲ, ಕರ್ವ್ಗಳು ಚೆನ್ನಾಗಿದೆ ಒಂಥರ ಹೋಗೋಕ್ಕೆ. ಅದಕ್ಕಿಂತ ನಾನು ಈ ರೋಡನ್ನ ಆಯ್ಕೆ ಮಾಡ್ಕೊಂಡಿದ್ದು. ಬೇಕಾದವ್ರು ನಿಮ್ಗೆ ಹತ್ರ ಆಗಲಿ ಅಂತ ಅಂದ್ರೂ ಆ ಸೈಡಿಂದನೂ ಬರ್ಬೋದು. ಹೆಂಗೆ ಬರ್ತೀರಾ ಅಂದರೆ, ಬನ್ನೇರುಘಟ್ಟ ರೋಡಿಂದ ದೊಡ್ಡಕಮ್ಮನಹಳ್ಳಿ, ಗುಟ್ಟಿಗೆರೆ, ಇನ್ನು ಮುಂದೆ ಹಾಗೆ ಕೋಳಿ ಫಾರ್ಮ್ ಗೇಟು, ಹಾಗೆ ಆ ಸೈಡಿಂದನೂ ಬರ್ಬೋದು. ಸ್ಟ್ರೈಟ್ ಒಂದೇ ರೋಡು. ಡೆಡ್ ಎಂಡ್ ಬಂದರೆ ನಿಮಗೆ ಆ ರೋಡಲ್ಲಿ ಅಲ್ಲ, ಸ್ಟ್ರೈಟಲ್ಲಿ ರೈಟ್ ಸೈಡ್ ಬಂದರೆ ನಿಮಗೆ ಆ ದೇವಸ್ಥಾನ ಸಿಗುತ್ತೆ. ನಾವು ಎಂತಕ್ಕೆ ಅಂದರೆ ನೇಚರ್ ಸಿಗಲಿ ಅನ್ನೋ ರೀಸನ್ಗೋಸ್ಕರ ಈ ಸೈಡ್ ಒಂದ್ಸಲ ಬಂದಿದ್ದೆ. ಆವಾಗ ಆ ಘಾಟ್ ಸೆಕ್ಷನ್ ಥರ ನೋಡಿದ್ನಲ್ಲ, ಹಂಗೆ ನಿಮಗೂ ತೋರಿಸೋಣ ಅಂತ ಈ ರೋಡಲ್ಲಿ ನಾನು ಬಂದಿದ್ದೆ. ಇವಾಗ ಬನ್ನಿ ಹಿಂಗೆ ಹೋಗೋಣ. ನೋಡ್ರಿ, ಸ್ಟಾರ್ಟ್ ಮಾಡಿ ಇನ್ನೂ ಒಂದು 1/2 ಅವರೂ ಆಗಿಲ್ಲ. ಟೀ ಅಂಗಡಿ ಅಂತ ಕೂತ್ಕೊಂಡಿರ್ತಾರೆ ಯಾವಾಗ ನೋಡಿದ್ರು. ಇವನೇ ಟೀ ಕುಡಿಬೇಕು ಅಂತ ಇದು ಮಾಡೋದು. ಇವನು ನೋಡ್ರಿ, ಇವನು ನನ್ನ ಫ್ರೆಂಡ್ ಮನೋಜ. ನೀವು ನೋಡಿರ್ತೀರ, ಸಂಚಾರಿ 360 ಯೂಟ್ಯೂಬ್ ಚಾನಲ್ ನೀವು ನೋಡಿರ್ತೀರ. ಅದರಲ್ಲಿ ಇವನು ಬಂದಿರ್ತಾನೆ. ಅವ್ನು ಬಿಟ್ಟರೆ ಇವನು ನಿಮ್ಗೆ ಗೊತ್ತಲ್ಲ, ಸಂಚಾರಿ 360 ಕೀರ್ತನ್ ಅಂತ. ನಾನು ಇವಾಗ ಬಂದಿದ್ದು, ಇವಾಗ ಇದೇ ಗಾಡಿ, ನಂದು ಗಾಡಿ ವೈಟ್ ಆ್ಯಕ್ಸೆಸ್ಸು. ಇದೇ ಗಾಡೀಲಿ ನಾನು ಸ್ಟಾರ್ಟ್ ಮಾಡ್ತಿರೋದು.
ಬನ್ನಿ ಹೋಣ. ಈ ಕರ್ವಲ್ ಗಾಡಿ ಓಡಿಸೋದು ಒಂಥರ ಫುಲ್ಲು ಖುಷಿಯಪ್ಪ ನನಗಂತೂ. ನಿಮಗೂ ಅದೇ ಖುಷಿ ಆಗಿದ್ರೆ ಕಮೆಂಟ್ ಮಾಡಿ ಯಾರ್ಯಾರಿಗೆ ಖುಷಿ ಆಗುತ್ತೋ. ಇನ್ನೇ ನಾವು ಬಂದ್ರಿ ಆ ದೇವಸ್ಥಾನ ಹತ್ರ, ಅಲ್ಲಿ ನೋಡ್ತಿದ್ದೀರಲ್ಲ ಗೋಪುರ, ಅದೇ ಆ ದೇವಸ್ಥಾನ. ಬನ್ನಿ ಹೋಗೋಣ. ನಿಮಗೆ ದೇವಸ್ಥಾನ ಚಂಪಕದಮ್ಮ ದೇವಾಲಯ ಅಂತ ಒಂದು ದೇವಸ್ಥಾನ ಅದು. ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ. ಅದು ದೇವಸ್ಥಾನದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಮುಂದೆ ಹೋಗ್ತಾ. ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ. ಹೀಗೆ ಹೋಗ್ಬೇಕು. ಹಂಗೋಗಿ ಹಂಗೆ ಸುತ್ತ ಹಾಕ್ಕೊಂಬರೋ ಬದಲು ಹಿಂಗೆ ನಾವು ಶಾರ್ಟ್ಕಟ್ಟಲ್ಲಿ ಬಂದಿರೋದು. ಇನ್ನೇನು ಇದೇ ಬೆಟ್ಟ. ನಾವು ಇವಾಗ ಬೆಟ್ಟ ಹತ್ತಿ ಮೇಲ್ಗಡೆ ಟಾಪಲ್ಲಿರೋದು ಬಂದು ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಇದು ಚಂಪಕ ಸ್ವಾಮಿ ದೇವಾಲಯ. ಇದು ಬಂದು ಅದು ಟಾಪಲ್ಲಿರೋದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಬನ್ನಿ ಗಾಡಿ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ಹೊರಗಡೆ ಹೋಗೋಣ. ಇದು ನೀವು ನೋಡ್ತಿದ್ದೀರಲ್ಲ, ಇವಾಗ ಇದು ಬಂದು ಲಕ್ಷ್ಮೀ ನರಸ್ವಾಮಿ ಸ್ವಾಮಿ ಸನ್ನಿಧಿ. ಆಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಗಣೇಶನ ದೇವಸ್ಥಾನ ಸಿಗುತ್ತೆ. ಹಿಂಗೆ ಮೇಲ್ಗಡೆ ಹೋಗೋಣ ಬನ್ನಿ. ಇದೇ ಆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿರೋದು. ಇಲ್ಲಿ ಸ್ವಲ್ಪ ಹುಷಾರಾಗಿ ಬರಬೇಕು, ಯಾಕಂದರೆ ಕೋತಿಗಳ ಕಾಟ ಸ್ವಲ್ಪ ಜಾಸ್ತಿನೇ ಇದೆ. ನೋಡಿಕೊಂಡು ಚಿಕ್ಕ ಮಕ್ಕಳು ಯಾರನ್ನ ಇದ್ದರೆ ಆರಾಮಾಗಿ ಕೈಯಲ್ಲೇ ಕರ್ಕೊಂಡು ಬಂದ್ಬಿಡಿ ಮಕ್ಕಳನ್ನೆಲ್ಲ, ಯಾಕಂದರೆ ಕೋತಿಗಳು ಜಾಸ್ತಿ ಇದೆ. ಆಮೇಲೆ ನಿಮಗೆ ಚಂಪಕಧಾಮ ಸ್ವಾಮಿ ಬಗ್ಗೆ ನಿಮಗೆ ಅದು ಹೆಂಗೆ ಸ್ಥಾಪನೆ ಆಯಿತು ಏನು ಎಲ್ಲ ಅದ್ರ ಬಗ್ಗೆ ಮುಂದೆ ಹೋಯ್ತಾ ಹೇಳ್ಕೊಂಡು ಹೋಗ್ತೀನಿ. ಅಲ್ಲೇ ಹೋಗೋಣ ಬನ್ನಿ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಹೋಗ್ಬಿಟ್ಟಿರ್ಬೇಕು ಮೇಲ್ಗಡೆಗೆ, ಅವ್ರು ಇನ್ನೂ ಟೇಕ್ ತೊಗೊತಾನೆ ಇದ್ದ. ಹೋಗೋಣ ಬನ್ನಿ, ಮೇಲಿದ್ದಾನೇನು. ಅವಾಗಿಂದ ಇಲ್ಲೇ ಕೂತಿದ್ದಾರೆ, ಟೇಕ್ ತೊಗೊತಿದ್ದಾರೆ ಏನೋ ಗೊತ್ತಿಲ್ಲ. ನಿಮಗೆ ಅಲ್ಲಿ ಗೋಪುರ ಕಾಣಿಸ್ತಿದೆಯಲ್ಲ, ಅದು ಬಂದು ಚಂಪಕಧಾಮ ದೇವಾಲಯ. ಅದು ಹೆಂಗೆ ಸ್ಥಾಪನೆ ಆಯಿತು, ಯಾವ ವರ್ಷ ಸ್ಥಾಪನೆ ಆಯಿತು ಅಂದರೆ 1257ನೇ ಇಸ್ವಿಯಲ್ಲಿ ಅದು ಸ್ಥಾಪನೆ ಆಗಿದ್ದು. ಚಂಪಕಧಾಮ ದೇವಾಲಯ ಅಂತ ಬಂದು ಚಂಪಕ ಅಂದರೆ ಏನಂದರೆ, ಫಸ್ಟು ಚಂಪಕ ಅಂದರೆ ಸಂಪಿಗೆ. ಈ ದೇವಸ್ಥಾನ ಸುತ್ತಮುತ್ತ ಬರೀ ಚಂಪಕ ಮರಗಳೇ ಇತ್ತು, ಅದರಿಂದ ಇದಕ್ಕೆ ಚಂಪಕಧಾಮ. ನೋಡಿ ಅವಾಗಿಂದ ಕೀರ್ತಾನು ಮಾಡಿ ನಿಂತ್ಕೊಂಡಿದ್ದಾನೆ, ಇನ್ನೂ ಬಂದಿಲ್ಲ, ಅದಕ್ಕೆ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ. ಬನ್ನಿ ಹೋಗೋಣ. ಅಲ್ಲಿ ಕಾಣಿಸ್ತಿದ್ದಲ್ಲ ಅದೇ ಗೋಪುರ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಬನ್ನಿ ಬ್ರೋ, ನಾನು ಬರ್ತೀನಿ ಬ್ರೋ ನಿಮ್ದು ಯೂಟ್ಯೂಬ್ ಚಾನಲ್. ಇವ್ ನನ್ನ ಫ್ರೆಂಡು ಸುಮ್ಮನೆ ಕಾಮಿಡಿಗೋಸ್ಕರ ಥರ ಮಾಡ್ತಿದ್ದಾನೆ. ಇವನಿಂದಾನೆ ನಾನು ನೋಡಿ ಕಲ್ತಿದ್ದು ಯೂಟ್ಯೂಬ್ ಮಾಡಬೇಕು ಅಂತ. ಇವನು ಬಂದು ಅಕ್ಲೆ ಮನೋಜ ಅಂತ ಗೊತ್ತಿರುತ್ತೆ ನಿಮ್ಗೆಲ್ಲರಿಗೂ, ನನ್ನ ಫ್ರೆಂಡ್ ಅಂತ. ಬನ್ನಿ ಹೋಗೋಣ. ದೇವಸ್ಥಾನದ ಗೋಪುರ ಬನ್ನಿ, ಫ್ರಂಟಲ್ಲಿ ನಿಮಗೆ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ. ಆಮೇಲೆ ನೀವು ನಾನು ಹಿಂದ್ಗಡೆ ನೋಡ್ತಿರ್ತೀರ ಅದು ಹೆಂಗಿರುತ್ತೆ ಅಂತ. ಇದು ಫುಲ್ಲು ಚೆನ್ನಾಗಿದೆ, ಫುಲ್ಲು ಟಾಪ್ ವ್ಯೂ ನೋಡಿ ಹೆಂಗಿದೆ ಅಂತ. ಇದು ದೇವಸ್ಥಾನದ ಗೋಪುರ. ಆಮೇಲೆ ಇದು ಕೆಳಗಡೆ ಹೇಳಿದ ಚಂಪಕಧಾಮ ದೇವಸ್ಥಾನ ಅಲ್ಲಿದೆ ನೋಡಿ, ನೋಡೋರಲ್ಲ. ಇವಾಗ ಇದು ಕಲ್ಯಾಣಿ ಹೋಗೋ ರೂಟು ಅಂತ ಹೇಳ್ತಿದ್ದಾರೆ, ಹಿಂಗೆ ಹೋಗಬೇಕು ಅಂತ. ಹಿಂಗೆ ಸ್ವಲ್ಪ ಡೌನ್ ಥರ ಇದೆ, ಹಿಂಗೆ ಹೋಗೋಣ. ಇಲ್ಲಿ ನಿಂತ್ಕೊಂಡು ಹೋದರೆ ವ್ಯೂ ಚೆನ್ನಾಗಿದೆ, ಫುಲ್ಲು ಬೆಂಗಳೂರು ಥರನೇ ಫುಲ್ಲು ಕಾಣಿಸ್ತಾ ಇದೆ. ನಿಮ್ಗೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಫುಲ್ಲು ಸಖತ್ತಾಗಿದೆ ವೆದರ್ ನೋಡೋಕ್ಕೆ. ಇನ್ನು ಮಾರ್ನಿಂಗ್ ಟೈಮ್ ಇಲ್ಲ, ಈವ್ನಿಂಗ್ ಟೈಮಿಗೆ ಇದು ಸನ್ಸೆಟ್ ನೋಡೋಕೆ ಬಂದರೆ ಚೆನ್ನಾಗಿರುತ್ತೆ ತುಂಬ. ಬೆಳಗ್ಗೆ ಹೋಗೋಣ. ನಾವು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಬರಬೇಕಿತ್ತು, ಬರ್ತಾ ಅಲ್ಲಿಂದ ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರವೇ ಹಿಂಗೆ ಹೋಗ್ಬೇಕು ಕಲ್ಯಾಣಿಗೆ. ಮೇಲೆ ಹಿಂಗೆ ಹೋಗೋಣ. ನೋಡಿ ಚಿಕ್ಕ ಮಕ್ಕಳು ಏನಿದ್ರೆ ಚಪ್ಪಲಿ ಹಾಕ್ಕೊಂಡು ಬಂದುಬಿಡಿ, ಯಾಕಂದರೆ ರೋಡ್ ಚೆನ್ನಾಗಿಲ್ಲ ಅಷ್ಟೊಂದು. ಫುಲ್ಲು ಕಲ್ಲು ಗಿಲ್ಲು ಆ ಥರನೇ ಇದೆ, ಕಾಲು ಗಿಲ್ಲೆಲ್ಲ ಚುಚ್ಕೊಳುತ್ತೆ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಚಪ್ಪಲಿ ಗಿಪ್ಪಲಿ ಹಾಕೊಂಡು ಕರ್ಕೊಬನ್ನಿ. ಹಂಗೆ ಆಯಿತು. ಅವರು ಹೋಗಿ ಬರ್ತಿದ್ದಾರೆ. ಮುಂದೆ ಬಿಸಿಲು ಜಾಸ್ತಿ ಇದೆ ಅಂತೆ, ನಿಮಗೆ ಬರೀ ಕಾಲಲ್ಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಚಪ್ಪಲಿ ಹಾಕೊಂಡು ಬರಬೇಕಿತ್ತು, ಚಿಕ್ಕ ಮಕ್ಕಳೆಲ್ಲ ಚಪ್ಪಲಿ ಹಾಕೊಂಡು ಬಂದುಬಿಡಿ.
ಹಾಗಾಗಿ ನನ್ನ ಫ್ರೆಂಡ್ಸ್ ಕೀರ್ತನ್ ಮತ್ತು ಮನೋಜ್ ಇನ್ನೂ ಅಲ್ಲಿ ಹೋಗ್ತಿದ್ದಾರೆ. ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ, ಅಲ್ಲಿ ಹೋಗ್ತಿದ್ದಾರೆ. ನಾನು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀನಿ, ಬನ್ನಿ ಅಲ್ಲಿ ಹೋಗೋಣ. ಇವಾಗ ತಾನೇ ಅವ್ರನ್ನ ಕೇಳಿದೆ ಕಲ್ಯಾಣಿಗೆ ಎಷ್ಟು ಕಿಲೋಮೀಟ್ರ್ ಅಂತ. ಇನ್ನು 2 ಕಿಲೋಮೀಟ್ರ್ ಅಂತ ಹೇಳ್ತಿದ್ದಾರೆ. ಅವ್ರು ನೋಡಿದ್ರೆ ಅಲ್ಲಿ 1.5 ಕಿಲೋಮೀಟ್ರ್ ಅಂದರು. ನನಗೂ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಇದೆ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಬನ್ನಿ ನೋಡ್ಕೊಂಡು ಹೋಗೋಣ ಹಿಂಗಿರುತ್ತೆ. ಈ ಥರ ಅಡ್ವೆಂಚರ್ ಮತ್ತು ಈ ಥರ ಬೆಟ್ಟ ಟ್ರಕ್ಕಿಂಗ್ ಗಿಕ್ಕಿಂಗ್ ವೀಡಿಯೋಸ್ ನಿಮಗೆ ಇನ್ನೂ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬರೀ ಎಲ್ಲ ಕಡೆ ಇದೇನೇ ಜೋಡಿಸಿದ್ದಾರೆ. ಈ ಸೈಡ್ ಆಗಲಿ ಬರೀ ಎಲ್ಲ ಇದನ್ನೇ ಜೋಡಿಸಿದ್ದಾರೆ. ಇದು ಹೋಗೋ ದಾರಿ ಇನ್ನು ನಾವು ಮುಂದಕ್ಕೆ ಹೋಗಿ ಇವಾಗ ಕಾಣಿಸ್ತಿದೆಯಲ್ಲ ಸ್ಟ್ರೈಟು ಹಿಂಗೆ ಹೋಗ್ಬೇಕು. ಇನ್ನು ಸಮ್ 901 ಕಿಲೋಮೀಟರ್ಸ್ ಇದೆ ಹೋಗಬೇಕು. ಹೋಗೋಣ ಬನ್ನಿ. ಅಲ್ಲೇ ಯಾವಾಗೆ ತೋರಿಸಿದ್ನಲ್ಲ ಅದು, ಅದಕ್ಕಿಂತ ಇಲ್ಲಿ ನೋಡಿ ಇಲ್ಲಿ ಇನ್ನೂ ಜಾಸ್ತಿ ಇದೆ. ಈ ಥರ ಎಲ್ಲ ಇಲ್ಲಿ ಕಲ್ಲುಗಳನ್ನ ಜೋಡಿಸಿ ಆಮೇಲೆ ಇಲ್ಲಿ ಇದು ಕಾಣಿಸ್ತಿದೆಯಲ್ಲ ಇದು ಕಾಲಚಕ್ರ ಅಂತಾರೆ. ಇದು ಸುತ್ತಬಿಟ್ಟು ಅದನ್ನು ಜೋಡಿಸ್ಬಿಟ್ಟು ನಾವು ಬಂದು ಇಲ್ಲಿ ಸುತ್ತಿದ್ರೆ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ಹಂಗೆ ಆಗುತ್ತೆ ಅಂತ ಹೇಳ್ತಾರೆ. ಹಂಗೆ ಹಿಂಗೆ ಮುಂದಕ್ಕೆ ಬಂದರೆ ಹಿಂಗೆ ಹೋಗಬೇಕು. ಆ್ಯಕ್ಚುಲಿ ಇದೇ ರೋಡೇ ಕಲ್ಯಾಣಿಗೆ. ಹೀಗೆ ಹೋಗೋಣ ಬನ್ನಿ. ನೋಡಿ ಹಿಂಗೆ ಹೋಗಬೇಕು ಆ ಕಲ್ಯಾಣಿಗೆ. ಬನ್ನಿ ಹೋಗೋಣ ಅವ್ರ ಹತ್ರ. ನೋಡಿ ಇನ್ನೇ ನಾವು ಕಲ್ಯಾಣಿ ಹತ್ರ ಬಂದುಬಿಟ್ರಿ. ಅಲ್ಲಿ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ನೋಡಿ ದೇವಸ್ಥಾನಗಳೆಲ್ಲ ಇದೆ, ನಿಮಗೆ ಕಾಣಿಸ್ತಿರ್ಬೇಕು. ಅಲ್ಲೂ ಒಂದು ದೇವಸ್ಥಾನ, ಶಿವನ ದೇವಸ್ಥಾನ. ಇನ್ನೇನು ಅಲ್ಲಿ ಬಂದ್ರಿ ನಿಮಗೆ ಅಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ, ಅದೇ ಆ ಕಲ್ಯಾಣಿ. ನೋಡಿ ಈ ಜೊತೆ ನೀವು ಕಲ್ಯಾಣವರಲ್ಲ, ಈ ಕಲ್ಯಾಣಿ ನಿಗೂಢ ರಹಸ್ಯ ಅಂತ ಹೇಳ್ತೀನಿ ಏನಲ್ಲ. ಆ ಪರೀಕ್ಷಕ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಒಂದು ಹಾವು ದಕ್ಷಕ ಅಂತ ಒಂದು ಹಾವು ಕಚ್ಚಿತ್ತು. ಅವನು ಅದರಿಂದ ಸತ್ತಿದ್ದ. ಅವ್ರ ಮಗ ಜನಮೇಂದ್ರ ಅಂತ ಒಬ್ಬ ಇದ್ದ. ಅಪ್ಪ ಸಾವಿಗೆ ಇದು ಹಾವು ಕಾರಣ ಅಂದ್ಕೊಂಡು ಹಾವುನ ಇದು ಫುಲ್ ಸರ್ವನಾಶನೇ ಮಾಡಬೇಕು, ಹಾವು ಜನ್ಮಗಳನ್ನೇ ಸರ್ವನಾಶ ಮಾಡಬೇಕು ಅಂದ್ಕೊಂಡು ಒಂದು ಸರ್ಪಯೋಗ ಮಾಡ್ತಾನೆ. ಅದರಲ್ಲಿ ಎಲ್ಲ ಸಾವಿರಾರು ಹಾವುಗಳು ಸತ್ತೋಗುತ್ತೆ. ಆ ಹಾವುಗಳು ಇದ್ರೆ ಸತ್ತಿದಿಂದ ಜನ್ಮೇಂಜಿಗೆ ಒಂದು ಕಾಯಿಲೆ ಬರುತ್ತೆ, ಕುಷ್ಠರೋಗ ಅಂತ ಕಾಯಿಲೆ ಬರುತ್ತೆ. ಅವನು ಅವಾಗ ಒಬ್ಬ ಋಷಿ ಮುನಿಗಳ ಹತ್ರ ಹೋಗ್ತಾನೆ. ಋಷಿ ಮುನಿಗಳು ಹೇಳ್ತಾರೆ, ನಿಮ್ಮ ಪೂರ್ವಜರು ನಿರ್ಮಿಸಿರುವ ದೇವಾಲಯಗಳಿಗೆ ಹೋಗಿ ನಿಮಗೆ ಅಲ್ಲಿ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆವಾಗ ಜನಮೇಂಜ ರಾಜ ಏನು ಮಾಡ್ತಾನೆ, ತೀರ್ಥಯಾತ್ರೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಎಲ್ಲ ಕಡೆಯೂ ಹೋಗಿದ್ದ ದೇವಸ್ಥಾನಗಳಿಗೆಲ್ಲ ಒಂದು ಮೂರ್ತಿ ಸ್ಥಾಪನೆ ಮಾಡ್ತಾನೆ. ಆಮೇಲೆ ಚಂಪಕಧಾಮ ಅನ್ನೋ ದೇವಸ್ಥಾನಕ್ಕೆ ಬಂದ ರಾಜ ಬಂದಿದ್ದು ಸ್ವರ್ಣಮುಖಿ ಅನ್ನೋ ಕಲ್ಯಾಣಿ ಹತ್ರ ಬರ್ತಾನೆ. ಆವಾಗ ಅವನ ಜೊತೆ ಇನ್ನೊಂದು ನಾಯಿ ಬೇರೆ ಇರುತ್ತೆ. ಆ ನಾಯಿಗೂ ಸೇಮ್ ಅದೇ ಕಾಯಿಲೆ ಇರುತ್ತೆ, ಕುಷ್ಠರೋಗ ಕಾಯಿಲೆ ಇರುತ್ತೆ. ಆವಾಗ ಕಾಡಲ್ಲಿ ಅವರು ಬರ್ತಿರ್ಬೇಕು, ಅಲ್ಲಿಂದ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನಾಯಿ ಫುಲ್ಲು ಬಾಯ್ದವರಾಗಿ ಇದಾಗಿರುತ್ತೆ. ಆವಾಗ ಆ ನಾಯಿ ಆ ಕಲ್ಯಾಣಿನ ನೋಡಿ ಆ ನೀರೊಳಗಡೆ ಮುಳುಗಕ್ಕೆ ಬರುತ್ತೆ. ಮುಳುಗಿದಾಗ ಆ ನಾಯಿಗೆ ಇದ್ದಿದ್ದ ಕಾಯಿಲೆ ರೋಗಗಳೆಲ್ಲ ಇದಾಗುತ್ತೆ. ಆವಾಗ ಆ ರಾಜನು ಅದನ್ನೇ ನೋಡಿ ಅವನು ಆ ನೀರಲ್ಲೇ ಮುಳುಗಿ ಎದ್ದು ಮೇಲ್ಗಡೆ ಬಂದಾಗ ಆಂಜನೇಯ ಸ್ವಾಮಿಯವರು ಸಿಗ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಈ ಥರ ಕಾಯಿಲೆ ಕುಷ್ಠರೋಗ ಬೇರೆ ಇನ್ನಿತರೆ ರೋಗಗಳಿಗೆ ಜಯಮೇಂಜಿಂಗ್ ಹೇಳ್ತಾನೆ. ಆ ಆಂಜನೇಯ ಸ್ವಾಮಿಯವರು ಹೇಳ್ತಾರೆ, ಇಲ್ಲಿ ನೀರಿಗೆ ಬಂದು ಮುಳುಗಿ ಇದು ಮಾಡಿದ್ರೆ ಆ ರೋಗಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಇದೇ ನೀವು ನೋಡ್ತಿದ್ದೀರ ಕಲ್ಯಾಣಿ, ಆ ಕಲ್ಯಾಣಿ ಸೆಂಟ್ರಲ್ಲಿ ಬಂದು ಒಂದು ಆಂಜನೇಯ ಇದು ಮೂರ್ತಿ ಇದೆ. ಆ ಮೂರ್ತಿ ಬಂದು ಶ್ರೀರಾಮನವಮಿ ದಿವಸ ಮಾತ್ರ ನೀರೆಲ್ಲ ತೆಗೆದು ಆ ದೇವಸ್ಥಾನದ ಪೂಜೆ ಮಾಡ್ತಾರೆ ಆ ದೇವ್ರಿಗೆ. ಆವಾಗ ಇಲ್ಲಿ ಬಂದು ತುಂಬ ಸಾವಿರಾರು ಭಕ್ತರು ಬಂದಿರ್ತಾರೆ. ದಿವಸ ಮಾತ್ರ ಅದೆತ್ತಿ ಅದೇ ಮೂರ್ತಿಗೆ ಪೂಜೆ ಮಾಡ್ತಾರೆ. ಆಮೇಲೆ ಇಲ್ಲಿ ಸಾವಿರಾರು ಮಂಗಳಮುಖಿಯರು ಬಂದು ಇಲ್ಲಿ ದೇವಸ್ಥಾನದ ಆಶೀರ್ವಾದನ ಪಡಿತಾರೆ, ದೇವ್ರದ್ದು ಆಶೀರ್ವಾದನ. ಇವಾಗ ಈ ವಿಡಿಯೋ ಇಲ್ಲಿಗೆ ಮುಗೀತು. ಇದು ನಂದು ಮೊದಲನೇ ವಿಡಿಯೋ. ನಿಮಗೆ ಹೆಂಗೆ ಅನಿಸಿದೆ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನೇನೋ ತಪ್ಪು ಮಾತಾಡಿದರೆ ಆಗಿದ್ರೆ ನೀವು ಕಮೆಂಟ್ ಮಾಡಿ ನನಗೆ. ಮುಂದಿನ ವೀಡಿಯೋಗಳಲ್ಲಿ ಬರ್ತದನ್ನು ಸರಿಪಡಿಸ್ಕೊಂಡು ನಾನು ಮಿಕ್ಕಿದ್ದನ್ನ ಮಾಡ್ತೀನಿ ಅಂತ. ಧನ್ಯವಾದ.